ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಿಲಾ ರೆಡ್ಡಿ. ಜೀವನಕ್ಕೆ ಪ್ರೀತಿ ಪ್ರಯಾಣ. ಗಾಡಿ ಎಷ್ಟು ಬರ್ತದ ಮೈಲೇಜು? ಇದು ಕರೆಕ್ಟಾಗಿ ಹೇಳೋಣಪ್ಪ ನಮ್ಮ ಅಣ್ಣ ನಂಗೆ ಜೈ ಅಣ್ಣನೇ ಗಾಡಿ ಓಡಿಸ್ತಾ ಇರೋ ತರ ಫೀಲ್ ಅವನಿಗೆ. ಗಾಡಿ ಇಲ್ಲಿ ಓಡಿಸ್ತಾ ಇರೋದು. ಅಣ್ಣ ಗಾಡಿ ಸ್ಟೇರಿಂಗ್ ಇರ್ತದೆ, ಸ್ಟೇಟರ್ ಬೇಕಲ್ಲ ನಮ್ದೆ. ಎರಡು ಗುಂಡಿ ಬಿಟ್ಬಿಟ್ಟು ಡಮ್ಮ ಅಪ್ಪ ಮಗ ನಿಡ್ಗನಲ್ಲೇ ಓಡಿಸ್ಬಿಟ್ಟು ಸ್ಪೀಡ್ ಐತಲ್ಲ. ಅದೇ ಅದಕ್ಕೆ ಹಿಂಗ್ ಮುಂದೆ ರಿವರ್ಸ್ ಗೇರ್ ಹಾಕಿ ಏನು ಹೋಯ್ತಾ ಇಲ್ಲಕ್ಕಲ್ಲ ಮುಂದಕ್ಕೆ. ಓ ನೀವು ಪಟೇಲ್ ಅಣ್ಣಂದು ಹೇಳ್ತೀರಿ, ನಾನು ನಿಜವಾಗ್ಲೂ ಏನೋ ಇವನ್ನ ನೋಡಿ ಹೇಳ್ತಾವನೆ ಅಂತ ನೋಡ್ತಾ ಇದ್ದೀನಿ. ನೋಡ್ಬೋದು ನಾವು ಹೋಗ್ತಿರೋಂಥ ಜಾಗ ಹೆಂಗಿದೆ ಅಂತ. ಜಾಗ ಅನ್ನೋದಕ್ಕಿಂತ ಈ ದಾರಿ ಅಷ್ಟೇ ಅಲ್ಲ, ಮುಂದೆ ವಿಡಿಯೋದಲ್ಲಿ ಹಂಗೆ ನೋಡ್ತೀವಿ. ಇದಕ್ಕಿಂತ ಕ್ರಿಟಿಕಲ್ ಆಗಿರೋ ರೋಡ್ಗಳು ಸಿಗುತ್ತೆ. ಅವಾಗ ಹಿಂದೆ ಅಲ್ಲಿ ಅಣ್ಣ ಜಾರ್ಕೊಂಡು ಕಟ್ಟಾಕ್ಬಿಟ್ಟಾರ ಪಾಪ ಈ ಹುಡುಗನ್ನ. ದಯವಿಟ್ಟು ಯಾರಾದ್ರೂ ಬೇಲ್ ಕೊಟ್ಬಿಟ್ಟು ಕರ್ಕೊಂಡು ಹೋಗಿ. ಲಾಯರ್ ಜಗದೀಶ್ ಅವ್ರ ಆಚೆ ಇದ್ದೀರ ಕರ್ಕೊಂಡು ಹೋಗಿರೋರು ಪಾಪ ಅವರು ಒಳಗೆ ಹೋಗ್ಬಿಟ್ಟವ್ರೆ. ಕೊಟ್ಬಿಡಿ ಅಣ್ಣ, ಯಾರು ನಿಮ್ಮ ಅಪ್ಪ ಕೊಡ್ತಾನೆ. ಬೇರೆ ಗೌರಿ ಹಬ್ಬಕ್ಕೆ ಹೋಗ್ಬಿಟ್ಟವನು. ಬಾಗ್ನ ತಗೊಂಡು ಬರೋವರೆಗೂ ನೀನ್ ಕಾಯ್ಬೇಕು ಮಚ್ಚ. ಅಲ್ಲಿವರೆಗೂ ನೇಚರ್ ಎಂಜಾಯ್ ಮಾಡೋಣ. ನೋಡ್ತಾ ಇರು. ಹೋಗ್ಬಿಟ್ಟ ಕಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ 9 ಟಿವಿ. ನೋ ಕಾಮೆಂಟ್ಸ್ ಇಲ್ಲ ಸರ್. ಅವಾಗ ಇದ್ದಾರೆ ಹೋಗ್ತಾ ಹೋಗ್ಲವೇ ಇಲ್ಲಿ ಜೀಪ್ ನಿಲ್ಲಿಸ್ತಾರೆ. ಯಾಕಪ್ಪ ಅಂದರೆ ಇವರೇನೋ ಇಲ್ಲಿ ಅಮೌಂಟ್ ಪೇ ಮಾಡಬೇಕಂತೆ ಅಲ್ಲಿ ಹೋಗೋದಕ್ಕೆ. ಸೊ ನಿಲ್ಲಿಸಿದಾಗ ಇಲ್ಲಿ ಒಂದು ವ್ಯೂ ಯಾವ ಥರ ಇತ್ತು ಅಂದರೆ ನೀವೇ ನೋಡಿ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇಲ್ಲಿ ಯಾವುದೇ ಜೀಪ್ ಬರಲಿ ಇಲ್ಲಿ ಅಮೌಂಟ್ ಕಟ್ಟಿ ಮುಂದಕ್ಕೆ ಹೋಗಬೇಕು. ಯಾವುದೇ ಥರ ಪ್ರೈವೇಟ್ ವೆಹಿಕಲ್ಸ್ ಇಲ್ಲಿ ಅಲೋ ಇಲ್ಲ. ಬಿಕಾಸ್ ರೋಡು ನೀವೇ ನೋಡ್ತಾ ಇರ್ಬೋದು. ಇಲ್ಲಿ ಅಲ್ಲ ಅಂತ ತೋರಿಸ್ತೆ ತಾರ್ ರೋಡ್ ಬಿಟ್ಟಿರ್ಬೋದು. ಇಲ್ಲಿ ಕಲ್ಲು ಮಣ್ಣುಗಳ ಮಧ್ಯೆ ಜೀಪ್ ಬೇರೆ ಯಾವ ಪ್ರೈವೇಟ್ ಆಗಲ್ಲ. ಸೊ ಹಾಗಾಗಿ ಯಾರು ಎಷ್ಟೇ ದೊಡ್ಡ ಕಾರಲ್ಲಿ ಬರಲಿ ಎಷ್ಟೇ ಇದ್ರಲ್ಲಿ ಬರಲಿ ಇಲ್ಲಿ ಬಂದಮೇಲೆ ಜೀಪಲ್ಲೇ ಹೋಗಬೇಕು. ಸೊ ನೀವೇ ನೋಡ್ತಾ ಇರ್ಬೋದು ರೋಡ್ ಎಷ್ಟು ಕ್ರಿಟಿಕಲ್ ಆಗಿದೆ ಹೋಗೋದಕ್ಕೆ ಅಂತ. ಜೀಪ್ ಇವರೇ ಓಡಿಸ್ತಿರೋ ಸುಸ್ತು ನನಗೈತೆ. ಜೀಪಲ್ಲಿ ಹೋಗೋದೇ ಒಂದು ಸಾಧನೆ ಅಂತ ಹೇಳ್ಬೇಕು. ಯಾಕಂದರೆ ಅಲ್ಲಿರೋ ರೋಡ್ಗಳಿಗೆ ಜೀಪು ನೀವು ಎಷ್ಟೇ ಸ್ಟಿಫಾಗಿ ಕುತ್ಕೊಂಡ್ರು ನಿಮ್ಗೆ ಅಲ್ಲಾಡಿಸ್ತಾನೆ ಇರುತ್ತೆ. ಆ್ಯಂಡ್ ಇಲ್ಲಿ ನಮ್ಮ ಮುಂದೆ ಹೋಗ್ಕೊಂಡು ಜೀಪ್ಗಳನ್ನೆಲ್ಲ ನೋಡಿಕೊಂಡು ಆ್ಯಂಡ್ ಹಿಂದೆ ಬರ್ತಾರೋ ಜೀಪ್ಗಳನ್ನ ನೋಡಿಕೊಂಡು ಹಿಂಗೆ ನೇಚರ್ನ ತುಂಬ ಎಂಜಾಯ್ ಮಾಡಿಕೊಂಡು ನಾವು ಅದು ಫೈನಲಿ ಈ ಒಂದು ಹೆಬ್ಬಾಗ್ಲು ಸಿಕ್ತು. ಹೆಬ್ಬಾಗ್ಲಿಂದ ಒಂದು 10 ಮಿನಿಟ್ಸ್ ಜರ್ನಿ ಆಯಿತು. ಬಟ್ ಇಲ್ಲಿ ನೇಚರ್ ಫೀಲ್ ಮಾಡೋರ್ಗಂತೂ ಈ ಪ್ಲೇಸ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಪೀಸ್ ಕೂಡ ಸಿಗುತ್ತೆ. ಫೈನಲಿ ವಿ ರೀಚ್ ದ ಪ್ಲೇಸ್. ಗೈಸ್ ಕರೆಕ್ಟಾಗಿ 6 ಗಂಟೆಗೆ ಬಿಟ್ಟಿದ್ದು, 6:40ಕ್ಕೆ ಬಂದಿದ್ದೀವಿ. 6:40 ನಿಮಿಷ ಬೇಕಾಯಿತು ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ. ಆ್ಯಂಡ್ ಇನ್ನೊಂದು ನಾನು ಇಲ್ಲೇ ನೋಡ್ಬೋದು ನೀವು, ಎಲ್ಲ ಜೀಪೆ, ಯಾವುದೊಂದು ಇಲ್ಲಿ ಕಾರ್ಗಳಿಲ್ಲ, ಎಲ್ಲ ಜೀಪಲ್ಲೇ ಬರಬೇಕು. ಮಾಡಿ ಉಪ್ಪನ್ನಿ ನಂದು ಗೊತ್ತೈತೆ. ಗೈಸ್ ಇಲ್ಲಿಯ ಒಂದು ಟೆಂಪ್ರೇಚರ್ಗೆ ಜಸ್ಟ್ ವಾಚ್ ಮಾಡಿ ನಾನು ಝೂಮಲ್ಲಿ ತೋರಿಸ್ತೀನಿ. ಅದೆಲ್ಲ ಮಂಜಿಡ್ದಿರೋ ಅಂಥದ್ದು, ಮಂಜಿಡ್ದು ಫುಲ್ಲು ಮರ ಹಿಂಗಾಗಿದೆ.
ಓಕೆ, ಸೀರಿಯಸ್ಲಿ ವಾಕೇಬಲ್ ನಡೀತಾ ಇರೋದು. ಬಟ್ ಇಲ್ಲಿ ಏನು ಸಹ ಕಾಣಿಸ್ತಾ ಇಲ್ಲ. ಬಟ್ ಚೆನ್ನಾಗಿದೆ, ಒಂಥರ ಚೆನ್ನಾಗಿದೆ ನಡೆಯೋದಕ್ಕೆ. ಸೂಪರ್. ಪ್ರೈಸ್ ಏನನ್ನೋದನ್ನು ನಾನು ನಿಮಗೆ ಎಂಡ್ ಆಫ್ ದ ವಿಡಿಯೋದಲ್ಲಿ ಹೇಳ್ತೀನಿ. ಎಲ್ಲಿ ನೀವು 3 ಜನ ಕಾಣಿಸ್ತಿದ್ದೀರಾ ಅವಣ್ಣ? ಅಲ್ಲಿ ಬರ್ತಾ ಇಲ್ವಾ? ಇಲ್ಲಿ ಸುತ್ತಮುತ್ತ ಯಾವ ಥರ ಅಂತ ಅಂದರೆ, ನಂದಿ ಹಿಲ್ಸಲ್ಲಿ ಯಾವ ಥರ ಒಂದೆರಡು ಬಿದಿರು ಕಡ್ಡಿ ಮರ ಇರುತ್ತೆ, ಆ ಥರ ಒಂದೆರಡು ಸ್ಪಾಟ್ ಇರುತ್ತೆ. ಇನ್ನು ಮಿಕ್ಕಿದ್ದೆಲ್ಲ ಮಂಜು ಮಂಜು ಮಂಜು, ಫುಲ್ ಹಿಮದಿಂದನೇ ತುಂಬಿರುವಂಥ ಒಂದು ಪೀಕ್ ಇದು. ಗೈಸ್, ನನ್ನ ಕೂದಲೆಲ್ಲ ಆರಿತ್ತು, ಎಲ್ಲ ಮತ್ತೆ ನೆಂದೋಗಿರೋ ಥರ ಆಗ್ತೈತೆ. ಈಗ ಸ್ನಾನ ಮಾಡಿ ಬಂದಿರೋ ಥರ ಆಗ್ತಿದೆ ನನ್ನ ಕೂದಲೆಲ್ಲ. ಆರಿದೆ ಇಸ್ ನಥಿಂಗ್ ಬಟ್ ಹಿಮಗೆ, ಮಂಜಿಗೆ. ನನ್ನ ಬಾಯ ಬೆಟ್ಟರ ಇದೆ. ಆರೋನೆ ಆರೋನೆ ಯಾವ ಇವೆಲ್ಲ ಬಿಡ್ತಾವೆ ಬಿಡೋದಿಲ್ಲ ಅಂತವೆ. ನೋಡ್ರ ಈ ಕಡೆ ನೋಡ್ರ. वाह क्या सीन है, वाह क्या सीन है. ನಾನು ನನ್ನ ಸ್ಪೆಕ್ಸಲ್ಲಿ ಇರೋ ಇದನ್ನ ತೋರಿಸ್ತಾ ಇದ್ದೀನಿ. ಹಿಮ ಆಯ್ತು. ಆಮೇಲೆ ಸೊ ಗೈಸ್, ನಾವು ಬಂದಿರೋದು ಮಂಡಲ್ಪೆಟ್ಟಿ ಪೀಕ್ಗೆ. ಇದು ಮಡಿಕೇರಿಯಿಂದ ಸುಮಾರು 20 ಕಿಲೋಮೀಟ್ರದಲ್ಲಿ ದೂರ ಇದೆ. ಮತ್ತು ಇದು ಬಂದ್ಬಿಟ್ಟು 1600 ಮೀಟರ್, ಅಂದರೆ 5200 ಅಡಿ ಎತ್ತರದಲ್ಲಿ ಇರುವಂಥ ಒಂದು ಪರ್ವತ, ಅಂದರೆ ಪೀಕ್ ಆಗಿರುತ್ತಿದ್ದು. ಮತ್ತು ಇದನ್ನು ಕೊಡವ ಭಾಷೆಯಲ್ಲಿ ಮಂಡಲ್ಪೆಟ್ಟಿ ಅಂತ ಕರೀತಾರೆ. ಮಂಡಲ ಅಂತಂದರೆ ಲೈಕ್ ಇದು ಮೂಡಗಳು, ಪಟ್ಟಿ ಅಂತಂದರೆ ಮಾರ್ಕಟ್ಟೆ, ಒಂದು ಗುಂಪು. ಸೊ ಅದನ್ನೇನಂತಾರೆ ಕನ್ನಡದಲ್ಲಿ ಮುಗಿಲುಪೇಟೆ ಅಂತ ಕರೀತಾರೆ. ಇದು ಬಂದ್ಬಿಟ್ಟು ಮಡಿಕೇರಿಯಿಂದ ಬಸ್ ಸೌಲಭ್ಯನೂ ಇದೆ. ಬಟ್ ಅದಾದಮೇಲೆ 3-4 ಕಿಲೋಮೀಟ್ರು ಜೀಪಲ್ಲೇ ಸವಾರಿ ಮಾಡಬೇಕು, ಬಿಕಾಸ್ ರೋಡ್ ಅಷ್ಟು ಸರಿ ಇಲ್ಲ. ಆ್ಯಂಡ್ 5 ಜನಕ್ಕೆ 2800 ರೂಪಾಯಿ ಫೀಸ್ ಫಿಕ್ಸ್. ಅದು ಕಡಿಮೆನೂ ಮಾಡಲ್ಲ, ಜಾಸ್ತಿನೂ ಮಾಡಲ್ಲ. ಆ್ಯಂಡ್ ಇದು ಬಂದುಬಿಟ್ಟು ಲೈಕ್ ಅಕ್ಟೋಬರಿಂದ ಮಾರ್ಚ್ ಒಳಗಡೆ ತುಂಬ ಅಂದರೆ ತುಂಬ ಸಖತ್ತಾಗಿರುತ್ತೆ ದೃಶ್ಯ. ಅಂದರೆ ಲೈಕ್ ವ್ಯೂ ಪಾಯಿಂಟ್ಸ್ ಎಲ್ಲ ಮಸ್ತಾಗಿರುತ್ತೆ, ಚೆನ್ನಾಗಿರುತ್ತೆ. ಆ್ಯಂಡ್ ಜೂನಿಂದ ಸೆಪ್ಟೆಂಬರ್ವರೆಗೂ ಅಂದರೆ ಮಳೆಗಾಲ, ಪ್ರಕೃತಿ ಮಾತ್ರ ಹಸ್ರಾಗಿರುತ್ತೆ, ಆದರೆ ತುಂಬ ಜಾರುತ್ತೆ. ಆ ಟೈಮಲ್ಲಿ ಸ್ವಲ್ಪ ಕಡಿಮೆ ಮಾಡಿ ಪ್ರವಾಸಿಗರು ಇಲ್ಲಿ ಬರೋದಕ್ಕೆ. ಆ್ಯಂಡ್ ಸೇಫ್ಟಿ ನೋಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ಯಾರು ಬೆಳಗ್ಗೆ ಅಥವಾ ಸಂಜೆ ಹೊತ್ತಿಗೆ ಹೋಗೋದು ಉತ್ತಮ. ಆ್ಯಂಡ್ ಚಳಿಗಾಲದಲ್ಲಿ ಜಾಕೆಟು ಮತ್ತು ಸ್ವೆಟರು ಕಡ್ಡಾಯ ಹಾಕ್ಕೊಂಡೇ ಹೋಗಿ. ಸಾಕಷ್ಟು ನೀರು ಮತ್ತು ಲಘು ಆಹಾರ ತೆಗೆದುಕೊಂಡು ಹೋಗಿ. ಸ್ಥಳದಲ್ಲಿ ಯಾವುದೇ ಹೋಟೆಲ್ಗಳಿರಲ್ಲ ಆ್ಯಂಡ್ ಅಂಗಡಿಗಳು ಇರೋದಿಲ್ಲ. ಆ್ಯಂಡ್ ಇನ್ನೊಂದು, ಯಾವುದೇ ಥರ ಅಲ್ಲಿ ನಿಸರ್ಗ ಅಂದರೆ ನೇಚರ್ನ ಹಾಳು ಮಾಡಬೇಡಿ. ಕಸ ಪ್ಲಾಸ್ಟಿಕ್ಗಳನ್ನ ಹಾಕಿ ಹಾಳು ಮಾಡಬೇಡಿ. ಆ್ಯಂಡ್ ಇದಾಗಿರುತ್ತೆ ನನ್ನ ಮುಗಿಲುಪೇಟೆಯ ವ್ಲಾಗ್. ಆ್ಯಂಡ್ ಇಲ್ಲಿಯ ಒಂದು ಕಂಪ್ಲೀಟ್ ದೃಶ್ಯ ಹೀಗಿದೆ. ಪಾರ್ಟ್ 2 ನೋಡಿ, ಇನ್ನೂ ಚೆನ್ನಾಗಿ. ಲವ್ ಯು ಆಲ್.